ಪಕ್ಷಿಗಳ ಊರಿನಲ್ಲಿ ಕರೆಂಟ್ ಕಷ್ಟಗಳು. ಪಕ್ಷಿಗಳ ಊರು ಇವಾಗ ಮೊದಲಿನ ಥರ ಇಲ್ಲ. ಎಲ್ಲಾನು ತುಂಬಾನೇ ಬದಲಾಗಿತ್ತು. ಮೊದಲೆಲ್ಲ ಸಂಜೆ ಸಮಯ ಆದರೆ ಸಾಕು ಪಕ್ಷಿಗಳೆಲ್ಲರೂ ಒಂದೇ ಜಾಗದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಿದ್ರು. ಆದರೆ ಯಾವಾಗ ಪಕ್ಷಿಗಳ ಊರಿಗೆ ಕರೆಂಟ್ ಬಂತೋ ಎಲ್ಲರ ಜೀವನನೂ ಬದಲಾಗಿತ್ತು. ಎಲ್ಲರ ಮನೆಯಲ್ಲೂ ದೊಡ್ಡ ದೊಡ್ಡ ಟಿವಿಗಳು ಇತ್ತು, ಮಿಕ್ಸಿ ಇತ್ತು, ಫ್ರಿಜ್ಗಳಿತ್ತು. ಅದಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ಬರ ಕೈಯಲ್ಲೂ ಕೂಡ ಒಂದು ಸ್ಮಾರ್ಟ್ ಫೋನ್ ಇತ್ತು. ಆ ದಿನ ಸಂಜೆ ಸಮಯ ಟುನಿಗುಬ್ಬಚ್ಚಿ ಹಾಗೂ ಮಹಿಹದ್ದು ಇಬ್ರು ಕೂಡ ಮನೆ ಹೊರಗಡೆ ಇರುವ ಮರದ ಕೆಳಗಡೆ ಕೂತ್ಕೊಂಡು ಫೋನ್ಗಳನ್ನ ನೋಡ್ತಾ ಇದ್ರು. ಆವಾಗ ಟುನಿಗುಬ್ಬಚ್ಚಿ ಯೂಟ್ಯೂಬಲ್ಲಿ ಅಡಿಗೆ ಮಾಡೋ ವಿಡಿಯೋನ ನೋಡಿ, ಮಹಿ ನೋಡಿದ್ಯಾ, ದಮ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ, ನಾವೂ ಮಾಡೋಣವಾ? ಆವಾಗ ಮಹಿಹದ್ದು ವಾಟ್ಸಪ್ಪಲ್ಲಿ ಬಂದಿರುವ ಜೋಕ್ನ ನೋಡಿ, ಸರಿ ಟುನಿ, ಆದರೆ ಮೊದಲು ಈ ಜೋಕ್ನ ನೋಡು, ನಮ್ಮ ಚಿಚು ಬಗ್ಗೆನೇ ಯಾರೋ ಹೇಳಿದ್ದಾರೆ, ನಿಜವಾಗ್ಲೂ ತುಂಬ ಫನ್ನಿಯಾಗಿದೆ ಅಲ್ವಾ? ಹೌದೌದು, ಆದರೆ ಈ ಫೋನೆಲ್ಲ ಇರೋ ತನಕ ನಾವೆಲ್ಲರೂ ಸಂತೋಷವಾಗಿರೋಕ್ಕೆ ಆಗೋದೇ ಇಲ್ಲ ಅಲ್ವಾ? ಇದಕ್ಕಿಂತ ಮುಂಚೆ ನಾವೆಲ್ಲರೂ ಎಷ್ಟು ಸಂತೋಷವಾಗಿದ್ವಿ. ನಿಜಾನೇ, ನಮ್ಮೆಲ್ಲರಿಗಿಂತ ಈ ಚಿಚುನೇ ಫೋನಿಗೆ ಅಡಿಕ್ಟ್ ಆಗಿರೋದು. ನಿಜ ಹೇಳಬೇಕು ಅಂದರೆ ಎಲ್ಲರಿಗಿಂತ ಆ ಫೋನಿಗೆ ಅಡಿಕ್ಟ್ ಆಗಿರೋದು ಚಿಚುಕಾಗೇನೆ. ಅವಳು ಬೆಳಿಗ್ಗೆ ಎದ್ದ ಆ ಕ್ಷಣದಿಂದ ರಾತ್ರಿ ಮಲಗೋ ತನಕ ಮನೆ ಕೆಲಸ ಮಾಡ್ತಾ ಇದ್ಲೋ ಇಲ್ವೋ ಫೋನಲ್ಲಿ ಯಾವಾಗಲೂ ರೀಲ್ಸ್ ತೆಗೆದು ಹಾಕ್ತಾ ಇದ್ಲು. ಹೀಗಿರುವಾಗ ಒಂದಿನ ಫೋನಲ್ಲಿ ರೀಲ್ಸ್ ಹಾಕ್ಕೊಂಡು, ಚಿನ್ನು ನೋಡೋ ಇದೋ, ಈ ಏಂಜಲ್ ಡ್ರೆಸ್ಸಲ್ಲಿ ನಾನು ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದೀನಿ ಅಲ್ವಾ, ತುಂಬ ಮುದ್ದಾಗಿದ್ದೀನಿ ಕಣೋ. ಇದನ್ನು ನೋಡಿ ಆ ಟುನಿ ಎಷ್ಟು ಹೊಟ್ಟೆ ಉರ್ಕೊಳ್ತಾ ಇದ್ದಾಳೋ ಏನೋ. ಅಮ್ಮ, ಆ ಏಂಜಲ್ ಡ್ರೆಸ್ಸಲ್ಲಿ ನೀನು ನೋಡೋಕ್ಕೆ ದೆವ್ವ ಥರನೇ ಇದೆಯಮ್ಮ, ನನಗೆ ಹಸ್ವಾಗ್ತಿದೆ, ಊಟ ಹಾಕಮ್ಮ. ಈ ರೀಲು ಅಪ್ಲೋಡ್ ಆಗಬೇಕು, ಇವತ್ತು 10 ಲೈಕು ಕಮ್ಮಿ ಬಂದಿದೆ, ನನ್ನ ಫಾಲೋವರ್ಸ್ಗೋಸ್ಕರ ಇದೆಲ್ಲ ನಾನು ಮಾಡ್ತಾ ಇದ್ದೀನಿ ಹಾಗಂತ ಹೇಳ್ತಾ ಇದ್ಲು ಚಿಚುಕಾಗೆ. ಹಾಗೆ ಎಲ್ರೂ ಫೋನಲ್ಲಿ ಮುಳುಗೋಗಿದ್ದಾಗ ಆ ದಿನ ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಒಂದು ಘಟನೆ ನಡೀತು. ಟುನಿ ಮಿಕ್ಸಿಯಲ್ಲಿ ಏನೋ ಹಾಕಿ ರುಬ್ತಾ ಇದ್ದಾಗ ಪಟ್ಟಂತ ಆ ಮಿಕ್ಸಿ ಆಫ್ ಆಯ್ತು. ಬುಜ್ಜಿ ಟಿವಿಯಲ್ಲಿ ಏನೋ ಪ್ರೋಗ್ರಾಮ್ ನೋಡ್ತಿದ್ದಾಗ ಟಿವಿನೂ ಆಫ್ ಆಯ್ತು. ಚಿಚುಕಾಗೆ ಮೊಬೈಲ್ಗೆ ಚಾರ್ಜ್ ಹಾಕ್ತಾ ಇದ್ದಾಗ ಮೊಬೈಲ್ ಚಾರ್ಜ್ ಆಗ್ಲೇ ಇಲ್ಲ. ಎಲ್ರೂ ಕರೆಂಟಲ್ಲಿ ಕೆಲಸ ಮಾಡ್ತಿದ್ದಾಗ ಇದ್ದಕ್ಕಿದ್ದಂತೆ ಕಪ್ ಅಂತ ಕರೆಂಟು ಹೋಗ್ಬಿಡ್ತು. ಅಮ್ಮ, ವೈಫೈ ಕನೆಕ್ಟ್ ಆಗ್ತಾ ಇಲ್ಲ, ಟಿವಿನೂ ಆನ್ ಆಗ್ತಾ ಇಲ್ಲ. ಅಮ್ಮ, ಏನಾಯ್ತಮ್ಮ? ಏನಾಯ್ತಂದ್ರೆ ಕರೆಂಟ್ ಹೋಯ್ತು, 1 ಗಂಟೆ ಸಮಯದಲ್ಲಿ ಬಂದ್ಬಿಡುತ್ತೆ, ಹೋಗಿ ಕೆಲಸ ಮಾಡು ಹೋಗು. ಅಯ್ಯೋ, 1 ಗಂಟೆ ಸಮಯ ಆಗುತ್ತಾ? ಅಯ್ಯೋ, ಅಲ್ಲಿ ತನಕ ನಾನು ಏನು ಮಾಡೋದು? ಗೇಮ್ ಆಡೋಕ್ಕೂ ಕೂಡ ಆಗಲ್ವಲ್ಲ. ಚಿಚುಕಾಗಿಗಂತೂ ಮೊಬೈಲ್ ಚಾರ್ಜ್ ಆಗಿಲ್ಲ ಅನ್ನೋದನ್ನ ನೋಡಿ, ಅಯ್ಯಯ್ಯೋ, ಇವಾಗಲೇ ಈ ಕರೆಂಟ್ ಹೋಗ್ಬೇಕಾಗಿತ್ತಾ? ಇನ್ನು ಕರೆಂಟ್ ಬರೋಕ್ಕೆ ಎಷ್ಟೊತ್ತಾಗುತ್ತೋ ಏನೋ. ನನ್ನ ಫಾಲೋವರ್ಸ್ ಎಲ್ಲರೂ ನಾನು ನ್ಯೂ ಪೋಸ್ಟ್ ಹಾಕ್ತೀನಿ ಅಂತ ಕಾಯ್ತಾ ಇರ್ತಾರೆ. ಇವಾಗ ಪಾಪ ಅವರೆಲ್ಲರೂ ತುಂಬ ಡಿಸಪಾಯಿಂಟ್ ಆಗ್ತಾರೆ ಅಲ್ವಾ? ಅಮ್ಮ, ತುಂಬ ಓವರ್ ಮಾಡಬೇಡ, ಬಂದ್ಬಿಡುತ್ತೆ, ಸುಮ್ಮನೆ ಇರಮ್ಮ. 1 ಗಂಟೆ ಸಮಯ ಆಯಿತು, 2 ಗಂಟೆ ಸಮಯ, ಹಾಗೆಯೇ ಸಮಯ ಹೋಗ್ತಾನೆ ಇತ್ತು. ಕರೆಂಟ್ ಅಂತೂ ಬರಲೇ ಇಲ್ಲ. ಪಕ್ಷಿಗಳ ಗ್ರಾಮದಲ್ಲಿ ಎಲ್ಲರೂ ತುಂಬಾನೇ ಕಷ್ಟದಲ್ಲಿದ್ರು. ಒಬ್ಬೊಬ್ಬರ ಮೊಬೈಲಲ್ಲಿದ್ದ ಚಾರ್ಜ್ ಕೂಡ ಹಿಡಿತಾನೇ ಇತ್ತು. ಆವಾಗ ಚೋಟು ಅವಳ ಮೊಬೈಲ್ ನೋಡಿ, ಅಯ್ಯೋ, ನನ್ನ ಮೊಬೈಲಲ್ಲಿ 15% ಮಾತ್ರ ಚಾರ್ಜ್ ಇದೆ, ನಾನು ಸೀರಿಯಲ್ ಹೇಗೆ ನೋಡೋದು? ಇವತ್ತು ಸೀರಿಯಲಲ್ಲಿ ಹೀರೋಗೆ ಏನಾಯ್ತೋ ಏನೋ. ಅಮ್ಮ, ನನ್ನ ಹೋಮ್ವರ್ಕ್ ಎಲ್ಲ ಫೋನಲ್ಲಿದೆ, ಇವಾಗ ಫೋನ್ ವರ್ಕ್ ಆಗ್ತಿಲ್ಲ ಅಂದರೆ ನಾನು ಹೋಮ್ವರ್ಕ್ ಹೇಗೆ ಮಾಡೋದು? ಅಯ್ಯೋ, ಪವರ್ ಬ್ಯಾಂಕಲ್ಲೂ ಕೂಡ ಚಾರ್ಜ್ ಇಲ್ಲ, ಇವಾಗ ನಾನು ಪ್ರೋಗ್ರಾಮ್ ಎಲ್ಲ ಹೇಗೆ ನೋಡೋದು? ಇವರೆಲ್ಲರಿಗಿಂತಾನೂ ಪಾಪ ಚಿಚುಕಾಗೆಗೇನೆ ಏನೋ ಪ್ರಾಣ ಹೋದಂಗಾಗಿತ್ತು. ಪಾಪ ಚಿಚು ಅವಳ ಫೋನನ್ನು ನೋಡಿ, ಅಯ್ಯೋ, 5% ಮಾತ್ರ ಚಾರ್ಜ್ ಇದೆ, ನನ್ನ ರೀಲ್ಸು, ನನ್ನ ಫಾಲೋವರ್ಸು ಏನು ಮಾಡೋದು ಏನೋ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ವೆಯ್ಟ್ ಮಾಡಿ ಮಾಡಿ ತುಂಬ ಬೇಜಾರಾಗ್ತಾರೆ. ಅಯ್ಯೋ, 3, 2, 1 ಹೋಯ್ತು. ಹಾಗೆ ಚಿಚುಕಾಗಿಯ ಸ್ಕ್ರೀನ್ ಆಫ್ ಆಗಿ ಬ್ಲ್ಯಾಕ್ ಆಯಿತು. ಅಯ್ಯಯ್ಯೋ, ನನ್ನ ಜೀವನನೇ ಕತ್ಲಾಯ್ತು ಹಾಗಂತ ಹೇಳಿ ಚಿಚುಕಾಗಿ ಜೋರಾಗಿ ಕಿಚ್ಚಾಡ್ತಾ ಇದ್ದಾಗ ಆವಾಗಲೇ ಮೆಲ್ಲೆ ಮೆಲ್ಲೆ ಕತ್ಲಾಯ್ತು. ಪಕ್ಷಿಗಳ ಊರು ಕತ್ಲಲ್ಲಿ ಮುಳುಗೋಗಿತ್ತು. ಬೀದಿಯಲ್ಲಿರುವ ಕಂಬದ ಲೈಟ್ಗಳು ಉರಿಲಿಲ್ಲ. ಯಾರ ಮನೆಯಲ್ಲೂ ಕೂಡ ಯಾವುದೇ ಒಂದು ಬಲ್ಬ್ ಕೂಡ ಇಲ್ಲ, ಕತ್ಲಾಗಿತ್ತು. ಅಮ್ಮ, ಕತ್ಲಾಗಿದೆಮ್ಮ, ನನಗೆ ಯಾಕೋ ಭಯ ಆಗ್ತಿದೆಮ್ಮ. ಹೆದರ್ಬೇಡ ಬುಜ್ಜಿ, ಕತ್ಲಾದ್ರೆ ಏನಂತೆ, ಈ ಹಳೆ ಕ್ಯಾಂಡಲ್ಸ್ನೆಲ್ಲ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಚಿಚುಕಾಗಿ ಹೊರಗಡೆ ಬಂದು ಕಿರ್ಚುತ್ತಾ, ಯಾರಾದರೂ ಇದ್ದೀರಾ? ತುಂಬ ಕತ್ಲಾಗಿದೆ, ನನಗೆ ದಾರಿ ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಯ್ಯೋ, ಈ ಕತ್ಲಲ್ಲಿ ಏನು ಮಾಡೋದೋ ಏನೋ ಅರ್ಥ ಆಗ್ತಾ ಇಲ್ಲ, ಯಾರಾದರೂ ಇದ್ದೀರಾ? ಹೊರಗಡೆ ಬನ್ನಿ. ಆವಾಗಲೇ ಮೆಲ್ಲಿ ಪಕ್ಷಿಗಳೆಲ್ಲರೂ ಹೊರಗಡೆ ಬರ್ತಾ ಇದ್ರು. ಅವ್ರಿಗೆ ಕತ್ಲು ನೋಡಿ ತುಂಬಾನು ಭಯ ಆಗ್ತಾ ಇತ್ತು. ಚಿಚುಕಾಗಿಗಂತೂ ಆ ಕತ್ಲನ್ನ ನೋಡಿ ಏನು ಮಾಡ್ದಂತಾನೆ ಅರ್ಥ ಆಗಲಿಲ್ಲ.
ಹೀಗಿರುವಾಗ ಮಹಿಹದ್ದು ಒಂದು ಲ್ಯಾಂತರ್ನ ಹಿಡ್ಕೊಂಡು ಹೊರಗಡೆ ಬಂತು. ಆ ಲ್ಯಾಂತರ್ ಬೆಳಕಿನಲ್ಲಿ ಆ ಜಾಗ ಪ್ರಕಾಶವಾಗಿ ಕಾಣಿಸ್ತಿತ್ತು. ಆವಾಗ ಮಹಿಹದ್ದು, ಏನಿದೋ ಕರೆಂಟ್ ಇಲ್ಲದೆ ಎಲ್ರೂ ಕಷ್ಟಪಡ್ತಾ ಇದ್ದೀರಾ? ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಈ ಕರೆಂಟ್ ಇಲ್ಲ, ಅವರೆಲ್ಲ ಬಾಳ್ಲಿಲ್ವಾ? ಯಾಕೆಲ್ರೂ ಕರೆಂಟಿಗೆ ಅಡಿಕ್ಟ್ ಆಗ್ತಾ ಇದ್ದೀರಾ? ಹಾಗಂತ ಮಹಿಹದ್ದು ಹೇಳಿದಾಗ ಎಲ್ರೂ ಮಹಿಹದ್ದನ್ನ ನೋಡಿದ್ರು. ಅವಳ ಕೈಯಲ್ಲಿದ್ದ ಆ ಲ್ಯಾಂತರ್ ಬೆಳಕು ತುಂಬ ಪ್ರಕಾಶವಾಗಿರೋದನ್ನ ನೋಡಿ ಎಲ್ರೂ ಮಹಿಹದ್ದಿನ ಹತ್ತಿರ ಹೋದ್ರು. ಅರೆ, ಈ ಲ್ಯಾಂತರ್ ಈ ಥರದ್ದು ನಮ್ಮ ಅತ್ತೆ ಹತ್ರ ಇತ್ತು. ಬುಜ್ಜಿ, ಬಾ ತಗೊಂಡ್ ಬರೋಣ. ನನ್ನ ಮನೇಲೂ ಇದೆ, ತುಂಬಾ ಹಳಿದು, ಹೇಗಿದೆಯೋ ಏನೋ. ನನ್ನ ಮನೇಲೂ ಕೂಡ ಈ ಥರದ್ದು ಒಂದು ಇದೆ, ಆದರೆ ಇದನ್ನೇ ಯೂಸ್ ಮಾಡಿದ್ರೆ ನನ್ನ ಸ್ಟೇಟಸ್ಸು ಏನಾಗೋದು? ಚೀಚೋ, ಕತ್ಲಲ್ಲಿ ಕೂತ್ಕೊಂಡು ಕಷ್ಟಪಡ್ತೀಯೋ, ಸ್ಟೇಟಸ್ನ ನೋಡ್ತೀಯೋ? ಆವಾಗ ಎಲ್ಲರೂ ಒಬ್ಬೊಬ್ಬರಾಗಿ ಮನೆಗೆ ಹೋಗಿ ಆ ಲ್ಯಾಂತರ್ ಬೆಳಕನ್ನು ಕತ್ತಿಸ್ಕೊಂಡು ಹೊರಗಡೆ ಬಂದ್ರು. ಇಲ್ಲಿವರೆಗೂ ಕರೆಂಟಲ್ಲಿ ಬಾಳ್ತಾ ಇದ್ದ ಪಕ್ಷಿಗಳೆಲ್ಲರೂ ಕೂಡ ಆ ಲ್ಯಾಂತರ್ ಬೆಳಕಿನಲ್ಲಿ ಊರು ಮೆಲ್ಲೆ ಮೆಲ್ಲೆ ಪ್ರಕಾಶವಾಗ್ತಾ ಇರೋದನ್ನ ನೋಡಿ ಎಲ್ರಿಗೂ ಸ್ವಲ್ಪ ಸಂತೋಷವಾಯಿತು. ಎಲ್ರೂ ಒಟ್ಟಿಗೆನೆ ಬಂದು ಕೂತ್ಕೊಂಡಿದ್ರು. ಮಕ್ಕಳಿಗಂತೂ ಆ ಲ್ಯಾಂತರ್ ಬೆಳಕು ತುಂಬ ವ್ಯತ್ಯಾಸವಾಗಿ ಕಾಣಿಸ್ತಿತ್ತು. ಎಲ್ರೂ ಗೋಡೆ ಮೇಲೆ ಬೀಳುವ ಅವರ ನೆರಳುಗಳನ್ನು ನೋಡಿ ಸಂತೋಷವಾಗಿ ಆಟಾಡ್ತಾ ಇದ್ರು. ಏ ಚಿನ್ನು, ಇದು ನವಿಲು ಥರ ಕಾಣಿಸ್ತಿದೆ ಅಲ್ವಾ? ಏನಿಲ್ಲ, ನಾಯಿ ಬಾಲ ಥರ ಇದೆ. ನಮ್ಮಮ್ಮನ ಮೂಗಲ್ ನೋಡು ನೀನು. ಏಯ್, ನನ್ನ ಮೂಗ್ ನೋಡ್ಬೇಡ. ದೊಡ್ಡವರಿಗೆ ಮನೆಯಲ್ಲಿ ಟಿವಿನೂ ಇಲ್ಲ, ಕೈಯಲ್ಲಿ ಫೋನೂ ಇಲ್ಲ. ಆದ್ರಿಂದ ಬೇರೆ ದಾರಿ ಇಲ್ಲದೆ ಎಲ್ರೂ ಸುಮಾರು ದಿನಗಳ ನಂತರ ಮನೆ ಹೊರಗಡೆ ಒಟ್ಟಿಗೆ ಬಂದು ಕೂತ್ಕೊಂಡಿದ್ರು. ಆವಾಗ ಅವ್ರಿಗೆ ಅನಿಸ್ತು, ಕರೆಂಟಿಗೆ ನಾವೆಲ್ಲರೂ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅನ್ನೋದು. ಅಮ್ಮಯ್ಯ, ಎಷ್ಟೋ ದಿನ ಆಯಿತು ಈ ಫೋನ್ ಅಂತ ಕೂತ್ಕೊಂಡು ಹೊರಗಡೆ ಬಂದು ಮಾತಾಡ್ದೇ ಇಲ್ಲ ಅಲ್ವಾ? ಹೌದು, ನಾನು ಕೂಡ ಸೀರಿಯಲ್ ನೋಡೋಕ್ಕಾಗಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಿದ್ದೆ. ಆದರೆ ಆ ಸೀರಿಯಲಲ್ಲಿ ಯಾವಾಗಲೂ ಅತ್ತೆ ಸೊಸೆ ಜಗಳನೇ. ಅದಕ್ಕೆ ಬದಲು ನಾವು ಈ ರೀತಿ ಮಾತಾಡ್ಕೊಳ್ಳೋದೇ ತುಂಬ ಖುಷಿಯಾಗಿದೆ. ಆದರೆ ಚಿಚುಕಾಗೆ ಮಾತ್ರ, ಅಯ್ಯೋ, ನನ್ನ ಫಾಲೋವರ್ಸ್ ಎಲ್ಲರೂ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಇವತ್ತೇನೋ ಅಪ್ಲೋಡ್ ಮಾಡಲೇ ಇಲ್ಲ. ಅವರೆಲ್ಲರೂ ಎಷ್ಟು ಬೇಜಾರಾಗಿದ್ದಾರೋ ಏನೋ. ಈ ಕರೆಂಟ್ ಯಾವಾಗ ಬರುತ್ತೋ ತಕ್ಷಣ ನನ್ನ ರೀಲ್ಸ್ನ ನಾನು ಅಪ್ಲೋಡ್ ಮಾಡಬೇಕು. ಆವಾಗ ಮಹಿಹದ್ದು, ಚೀಚೋ, ಎಲ್ಲೋ ಇರುವ ಫಾಲೋವರ್ಸ್ಗೋಸ್ಕರ ಯೋಚನೆ ಮಾಡಿ ಕಣ್ಮುಂದ್ಗಡೆ ಇರುವ ಫ್ರೆಂಡ್ಸನ್ನ ಬಿಟ್ಬಿಡ್ಬೇಡ. ನಮ್ಮ ಜೊತೆ ಕೂತ್ಕೊಂಡು ಮಾತಾಡೋದ್ರಲ್ಲಿ ನಿನಗೆ ಏನಮ್ಮ ಕಷ್ಟ? ಯಾವಾಗಲೂ ಈ ಥರ ಒಂದು ಸಿಚುವೇಶನ್ ಸಿಗಲ್ಲ. ಇವತ್ತು ಸಿಕ್ಕಿದೆ, ಸಂತೋಷವಾಗಿ ಎಂಜಾಯ್ ಮಾಡು. ಹಾಗಂತ ಹೇಳಿ ಮಹಿಹದ್ದು ಹಳೆಯ ಕತೆಗಳನ್ನೆಲ್ಲ ಹೇಳಕ್ಕೆ ಶುರು ಮಾಡ್ತು. ಹಾಗೆಯೇ ಟುನಿಗು ಬಚ್ಚಿ ಹಾಡು ಹಾಡ್ತಾ ಇದ್ಲು, ಚೋಟು ಜೋಕ್ ಹೇಳ್ತಾ ಇದ್ಲು. ಆದರೆ ಚಿಚುಕಾಗೆ ಮಾತ್ರ ಕರೆಂಟ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ಲು. ಚಿಚುಕಾಗೆ ಮಹಿ ಹೇಳಿದ ಕತೆ ಕೇಳಿ, ಏನು ಮಹಿ ಅವರೇ, ಈ ಕಥೆಯಲ್ಲಿ ಲಾಜಿಕ್ ಮಿಸ್ ಆಗ್ತಾ ಇದೆ. ಹೀರೋ ಸ್ಮಾರ್ಟೇ ಇಲ್ಲ, ನನ್ನ ಥರ ಸ್ಮಾರ್ಟ್ ಆಗಿರ್ಬೇಕಲ್ವಾ? ಹೌದು ಚಿಚೋ, ನಿನ್ನ ಥರ ಯಾರೂ ಸ್ಮಾರ್ಟ್ ಇರಲ್ಲ. ನಿನ್ನ ಫೋನ್ ತಗೊಂಡು ಹೋಗಿ ಅಕ್ಕಿ ಡಬ್ಬದಲ್ಲಿ ಹಾಕಿಟ್ಟಿದೆ ಅಲ್ವಾ? ಅಂತ ಸ್ಮಾರ್ಟ್ ಕೆಲಸ ಯಾರು ಮಾಡ್ತಾರೆ? ಅದನ್ನು ಕೇಳಿ ಅಲ್ಲಿದ್ದವರು ಎಲ್ಲರೂ ನಗಾಡ್ತಾ ಇದ್ರು. ಸಮಯ ಹೋಗ್ತಾನೇ ಇತ್ತು. ಮಾತಾಡಿ ಕರೆಂಟ್ ಇಲ್ಲ ಅನ್ನೋ ವಿಷಯನೇ ಎಲ್ಲರೂ ಮರ್ತೋದ್ರು. ಮಕ್ಕಳು ಆಟಾಡಿ ಅಲ್ಲೇ ಮಲಗಿ ನಿದ್ರೆ ಮಾಡಿದ್ರು. ದೊಡ್ಡವರು ಎಲ್ಲರೂ ಕೂಡ ಇನ್ನೂ ಆ ಲ್ಯಾಂತರ್ ಬೆಳಕಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅರ್ಧರಾತ್ರಿ ಸಮಯ ಆಗ್ತಾ ಇತ್ತು. ಆವಾಗ ಎಲ್ಲರೂ ಮನೆಗೆ ಹೋಗಿ ನಿದ್ರೆ ಮಾಡೋಣ ಅಂತ ಅಂದ್ಕೊಳ್ಳುವಾಗ ಇದ್ದಕ್ಕಿದ್ದಂತೆ ಸಡನ್ ಆಗಿ ಆ ಊರಿಗೆ ಕರೆಂಟ್ ಬಂತು. ಊರಲ್ಲಿ ಎಲ್ಲ ಲೈಟ್ಗಳು ಉರಿತಾ ಇತ್ತು. ಸಡನ್ ಆಗಿ ಕರೆಂಟ್ ಬಂದಾಗ ಎಲ್ಲರ ಮುಖದಲ್ಲೂ ಕೂಡ ಒಂದು ಬೆಳಕು ಬಂತು. ಆದರೆ ಯಾರ ಮುಖದಲ್ಲೂ ಸಂತೋಷ ಇರಲಿಲ್ಲ. ಎಲ್ರಿಗೂ ಆವಾಗ ಕರೆಂಟ್ ಯಾಕಪ್ಪ ಬಂತು ಅಂತ ಅಂದ್ಕೊಳ್ತಿದ್ರು. ಆದರೆ ಚಿಚು ಸಂತೋಷದಿಂದ, ಅಮ್ಮಯ್ಯ, ಕರೆಂಟ್ ಬಂತ, ನನ್ನ ರೀಲ್ಸು, ನನ್ನ ಫೋನು ಹಾಗಂತ ಹೇಳಿ ತಕ್ಷಣ ಅವಳು ಮನೆಗೆ ಓಡಿ ಹೋದ್ಲು. ಆದರೆ ಉಳಿದ ಪಕ್ಷಿಗಳು ಎಲ್ಲರೂ ಕೂಡ ಕರೆಂಟ್ ಬಂದರೂ ಕೂಡ ಒಬ್ರು ಮುಖನ ಇನ್ನೊಬ್ರು ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ರು. ಆವಾಗ ಚೋಟು ಗಿಳಿ, ಕರೆಂಟ್ ಬಂತಾ? ಇನ್ನು ನಾಳೆಯಿಂದ ಯಾವಾಗಲೂ ಥರ ರೊಟೀನ್ ಲೈಫೇ ಅಲ್ವಾ? ಆವಾಗ ಎಲ್ಲರೂ ಹೌದು ಅನ್ನೋ ಥರ ತಲೆ ಅಲ್ಲಾಡಿಸಿ, ಇನ್ನು ಯಾರು ಈ ರೀತಿ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ ಅಲ್ವಾ? ಎಲ್ಲರೂ ಫೋನ್ ಇಟ್ಕೊಂಡು ಮನೆಯೊಳಗಡೆ ಕೂತ್ಕೊಂಡಿರ್ಬೇಕು. ಯಾಕೆ ಟೋನಿ ಹಾಗೆ ಹೇಳ್ತಾ ಇದೆಯಾ? ಎಲ್ಲನೂ ನಮ್ಮ ಕೈಯಲ್ಲಿದೆ. ಕರೆಂಟಿಗೆ ನಾವು ಅಡಿಕ್ಟ್ ಆಗಬಾರ್ದು, ಫೋನಿಗೂ ಅಡಿಕ್ಟ್ ಆಗಬಾರ್ದು. ಸಂಜೆ ಸಮಯ ಏನೇ ಆದರೂ ಸರಿ, ಇಲ್ಲಿ ಬಂದು ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಮಾತಾಡೋದ್ರಲ್ಲಿ ಯಾವುದೇ ಕಷ್ಟನೇ ಇಲ್ಲ ಅಲ್ವಾ? ಇದು ನಿಜವಾಗ್ಲೂ ಒಳ್ಳೆ ಐಡಿಯಾನೇ ಮಹಿ. ಹಾಗಂತ ಎಲ್ಲರೂ ಮಾತಾಡ್ತಾ ಇದ್ದಾಗ ಚಿಚುಕಾಗಿ ಫೋನ್ನ ಚಾರ್ಜಲ್ಲಿ ಹಾಕ್ಬಿಟ್ಟು, ಅಮ್ಮಯ್ಯ, ಎಷ್ಟು ನೋಟಿಫಿಕೇಶನ್ ಬಂದಿದೆ ನನಗೆ ಹಾಗಂತ ಹೇಳಿ ತಕ್ಷಣ ಹೊರಗಡೆ ಬಂದು, ನಾನು ಬರ್ತೀನಿ, ಆದರೆ ಈ ಬಜ್ಜಿ ಟೀ ಎಲ್ಲ ಬಿಸಿ ಬಿಸಿಯಾಗಿ ಯಾರಾದರೂ ಮಾಡಿ ತಗೊಂಡು ಬರ್ತೀರಾ? ಹಾಗಂತ ಕೇಳಿದಾಗ ಎಲ್ಲರೂ ನಗಾಡ್ತಾ ಇದ್ರು. ಹಾಗೆ ಪಕ್ಷಿಗಳ ಊರಿನಲ್ಲಿ ಸ್ವಲ್ಪ ಹೊತ್ತು ಕರೆಂಟ್ ಇಲ್ಲ ಅನ್ನೋದ್ರಿಂದ ಆ ಪಕ್ಷಿಗಳೆಲ್ಲರೂ ಒಟ್ಟಿಗೆ ತುಂಬಾನು ಸಂತೋಷವಾಗಿ ಇದ್ರು.